ಬಾಣಂತಿಯರ ಸಾವಾದ್ರೂ ಕೂಡ ಸರ್ಕಾರ ಅಲರ್ಟ್ ಆಗಿರಲಿಲ್ಲ, ಸಚಿವರು ಅಲರ್ಟ್ ಆಗಿರಲಿಲ್ಲ. ರಿಪಬ್ಲಿಕನ್ ಅತಿ ದೊಡ್ಡ ಅಭಿಯಾನ ಮಾಡೋದಕ್ಕೆ ಶುರುವಾಯಿತು. ಈಗ ಸರ್ಕಾರ ಅಲರ್ಟ್ ಆಗಿದೆ, ವಿಪಕ್ಷ ನಾಯಕರು ಅಲರ್ಟ್ ಆದ್ರು ಅಂತ ಹೇಳ್ತಾ ಇದೀವಿ. ಬೆಳಗ್ಗೆ ತಾನೇ ಜಯಪ್ರಕಾಶ್ ಶೆಟ್ಟರ್ ಒಂದು ಮಾತು ಹೇಳ್ತಾ ಇದ್ರು, ಸಿಎಂ ಆದಿಯಾಗಿ ಯಾರೊಬ್ಬ ದೊಡ್ಡ ಅಧಿಕಾರಿ ಅಥವಾ ಸಚಿವರಲ್ಲಿ ಭೇಟಿ ಕೊಡ್ತಾರೆ ಅಂದ್ರೆ ಯಾವುದು ಸರಿ ಇರಲ್ವೋ ಎಲ್ಲವೂ ಕೂಡ ಸರಿಯಾಗ್ಬಿಡುತ್ತೆ ಅಂತ. ಹಾಗಾಗಿದೆ ಈಗ. ಆರೋಗ್ಯ ಸಚಿವರು ಬರ್ತಾರೆ ಅಂದ ತಕ್ಷಣ ಜಿಲ್ಲಾಸ್ಪತ್ರೆಯನ್ನ ಸಿಂಗಾರ ಮಾಡಿಬಿಟ್ಟಿದ್ದಾರಂತೆ ಅಲ್ಲಿನ ಸಿಬ್ಬಂದಿ. ಸಚಿವರು ಬರುವಾಗ ಎಲ್ಲ ಸಿಂಗಾರ ಆಗಿದೆ, ಅಲಂಕಾರ ಆಗ್ತಾ ಇದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಧ್ಯಾಹ್ನ ಬರ್ತಾರೆ ಅನ್ನೋ ಕಾರಣಕ್ಕೆ ಆಸ್ಪತ್ರೆ ಮುಂದೆ ಹೂವಿನ ಕುಂಡ ತಂದಿಡ್ತಿದ್ದಾರಂತೆ ಸಿಬ್ಬಂದಿ ಅಧಿಕಾರಿ ವರ್ಗ ಸಚಿವರನ್ನ ಮೆಚ್ಚಿಸುವಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ. ಹೊರಗಡೆಯಿಂದ ಹೂವಿನ ಗಿಡಗಳನ್ನ ತಂದಿಡ್ತಿದ್ದಾರಂತೆ ಸಿಬ್ಬಂದಿ. ರಿಪಬ್ಲಿಕಾಣದಿಂದ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್. ನಿನ್ನೆ ಅದೇ ಜಾಗದಲ್ಲಿ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಬೆಳಗ್ಗೆ 6 ಗಂಟೆಗೆ ಬಳ್ಳಾರಿ ತಲುಪಿದ್ರು, ಜಿಲ್ಲಾಸ್ಪತ್ರೆಗೆ ವಿಸಿಟ್ ಕೊಟ್ಟರು. ಅಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡೋಣ ಅಂತ. ಬಟ್ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇತ್ತು ಅಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು. ಬಟ್ ಇವತ್ತು ನೆಕ್ಸ್ಟ್ ಡೇ, ನಿನ್ನೆ ದಿನ ಕಟ್ ಮಾಡಿ ಇವತ್ತು ಓಪನ್ ಮಾಡಿ ಹೆಂಗಿದೆ ನೋಡಿ ದೃಶ್ಯ. ಜಿಲ್ಲಾಸ್ಪತ್ರೆಯಲ್ಲಿ ಹೂವಿನ ಕುಂಡ ಬಂದ್ಬಿಡ್ತು. ಕಾರಣ ಇಷ್ಟೇ, ರಿಪಬ್ಲಿಕನ್ ನಿರಂತರ ಅಭಿಯಾನ ಮಾಡ್ತಲ್ಲ, ಆರೋಗ್ಯ ಸಚಿವರು ಅಲರ್ಟ್ ಆದ್ರಲ್ಲ, ಹೋಗ್ತೀನಪ್ಪ ಭೇಟಿ ಕೊಡ್ತೀನಿ ನಾನು ಅಂತ ಅಂದ್ರು. ಮಧ್ಯಾಹ್ನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ, ಬೆಳಗ್ಗೆ ಈ ರೀತಿ ಅಲಂಕಾರ ಮಾಡೋದಕ್ಕೆ ಶುರು ಆಗಿದೆ. ಮೇಲೆಲ್ಲ ತಳುಕು ಒಳಗೆ ಹುಳುಕು ಅನ್ನುವಂಥ ಮಾತು ನಿಮ್ಗೆ ಗೊತ್ತಿರಬಹುದು. ಮೇಲಿಷ್ಟೆಲ್ಲ ಸಿಂಗಾರ ಮಾಡಿದ್ರೆ ಒಳಗಡೆ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸೋದು ಯಾರು? ನೀವೆಷ್ಟೇ ಹೂವಿನ ಕುಂಡ ತಂದಿಟ್ಟು ಹೂಗಳನ್ನ ಕಟ್ಟಿ ಅಲಂಕಾರ ಮಾಡ್ತೀರಿ ಅಂದ್ರೆ ಒಳಗಡೆ ಬರುವಂತ ರೋಗಿಗಳ ಜೀವಕ್ಕೆ ನೀವು ಗ್ಯಾರಂಟಿ ಕೊಡಲ್ಲ ಅಂದ್ರೆ ಇದೆಲ್ಲ ಮಾಡಿ ಏನು ಪ್ರಯೋಜನ? ಯಾರನ್ನು ಮೆಚ್ಚಿಸೋಕೆ ಇದೆಲ್ಲ ಪ್ರಶ್ನೆ? ಇದನ್ನ ಮೆಚ್ಚಿಸ್ಬೇಡಿ ಸ್ವಾಮಿ. ರೋಗಿಗಳು ಜೀವ ಉಳಿಸ್ಕೊಟ್ರೆ ಸಾಕಾಗಿದೆ. ಜಿಲ್ಲಾಸ್ಪತ್ರೆಗೆ ಬರುವಂತ ರೋಗಿಗಳು ಆರಾಮಾಗಿ ಆಚೆ ಬಂದ್ರೆ ಸಾಕಾಗಿದೆ. ನೋಡಿ, ಬಳ್ಳಾರಿಯ ಜಿಲ್ಲಾಸ್ಪತ್ರೆ 25 ದಿನದಲ್ಲಿ 5 ಜನ ಮೃತಪಟ್ಟಿದ್ದಾರೆ. ನಾವು ನಿನ್ನೆ ಒಳಗಡೆ ಹೋಗಿದ್ದೀವಿ, ಗಬ್ಬೆದ್ದು ನಾರ್ತಾ ಇದೆ. 5 ಜನ ಬಾಣಂತಿಯರ ಸರಣಿ ಸಾವು ಸರ್ಕಾರಕ್ಕೆ ಮುಜುಗರ ತಂದಿದೆ. ಇದರ ನಡುವೆ ಇವತ್ತು ಮುಖ್ಯಮಂತ್ರಿಗಳು ಚಾಟಿ ಬೀಸಿದ್ರು ಅಂತೇಳಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತರಾತುರಿಯಲ್ಲಿ ಮಾನ್ಯ ಮಂತ್ರಿಗಳು ಬರ್ತಾ ಇದ್ದಾರೆ. ಮಂತ್ರಿಗಳಿಗೆ ಗೊತ್ತಿಲ್ಲ, ಜಿಲ್ಲಾಸ್ಪತ್ರೆಯ ಒಳಗಡೆ ಆ ಮೃತಪಟ್ಟಂಥ ಬಾಣಂತಿಯರ ತಂದೆ ತಾಯಿಯರ ಕಣ್ಣೀರು, ಆ ಮಕ್ಕಳು ಕಣ್ತೆರೆಯುವ ನಡುವೆ ಮುನ್ನವೇ, ಪ್ರಪಂಚ ನೋಡೋದಕ್ಕಿಂತ ಮುಂಚೆವೇ ತಾಯಿಯನ್ನು ಕಳ್ಕೊಂಡು ತಬ್ಬಲಿಗಳಾಗಿದ್ದಾರೆ. ಆದರೆ ಮಂತ್ರಿಗಳು ಬರ್ತಾರೆ ಅಂಥೇಳಿ ಸಿಬ್ಬಂದಿಗಳು ನೋಡಿ ಇವತ್ತು ಜಿಲ್ಲಾಸ್ಪತ್ರೆ ಅಂದಾಚಂದವನ್ನು ಚಂದ ಮಾಡೋದಕ್ಕೆ ಗಿಡಗಳನ್ನೆಲ್ಲ ತಂದಿಟ್ಟಿದ್ದಾರೆ. ಇಲ್ಲಿರುವಂಥ ಸಿಬ್ಬಂದಿ ಗಿಡಗಳನ್ನು ತಂದು ಆಸ್ಪತ್ರೆ ಚಂದ ಕಾಣಬೇಕಲ್ಲ, ಮಂತ್ರಿಗಳು ಬರ್ತಾರಲ್ಲ, ಆರೋಗ್ಯ ಸಚಿವರು ಬರ್ತಾರಲ್ಲ, ಬಡವರು ಸತ್ತು ಹೋಗಲಿ ಏನೇ ಆಗಲಿ ತೊಂದರೆ ಇಲ್ಲ ಅವರಿಗೆ. ಆಸ್ಪತ್ರೆ ಚೆನ್ನಾಗಿ ಕಾಣಬೇಕು, ನೋಡೋದಕ್ಕೆ ಅಂದ ಚಂದ ಇರಬೇಕಲ್ಲ, ಹಸಿರೆಲ್ಲ ಸುತ್ತಮುತ್ತ ಇರಬೇಕಲ್ಲ. ಹಾಗಾಗಿ ಏನು ಕ್ವಾಲಿಟಿ ಚಿಕಿತ್ಸೆ ಕೊಡ್ತಾ ಇದ್ದೀರಿ ಅನ್ನೋದು ಬೇಕಾಗಿಲ್ಲ, ಆಸ್ಪತ್ರೆ ಚಂದ ಕಾಣಬೇಕು. ಆಸ್ಪತ್ರೆಗೆ ಮಂತ್ರಿಗಳು ಬರ್ತಾರೆ, ಮಂತ್ರಿಗಳಿಗೆ ನಾವು ಬೇಷ್ ಅನ್ಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಲೆಕ್ಕಾಚಾರವೋ ಏನೋ ಗೊತ್ತಿಲ್ಲ. ನನ್ನ ಜೊತೆಲಿ ಕೆಲ ಇಲ್ಲಿನ ಸ್ಥಳೀಯರಿದ್ದಾರೆ, ಮತ್ತು ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಏನ್ರಿ ಸರ್ ಇದು ಒಳಗೆ ಗೆಬ್ಬೆದ್ದು ನಾರ್ತಾ ಇದೆ? ಆಸ್ಪತ್ರೆ ನೋಡಿದರೆ ಇವತ್ತು ರಾಜ್ಯದಾದ್ಯಂತ ಏನರಪ್ಪ ಇಂಥ ಆಸ್ಪತ್ರೆ, ಜನ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಅಂದ ಚರ್ಮ ಡೆಕೋರೇಷನ್ ಎಲ್ಲ ಯಾಕೆ ಬೇಕು ಸರ್? ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಸ್ವಾಮಿ. ಇಲ್ಲಿ ಇರೋ ನಮ್ಮ DHO ಅವ್ರು ಎದುರಲ್ಲ ರಮೇಶ್ ಕುಮಾರ್ ಅಂತೇಳಿ, ಅವ್ರ ಮಕನೇ ಯಾರೂ ನೋಡಿಲ್ಲ, ಅವ್ರು ಏನು ಕೆಲಸ ಮಾಡ್ತೇ ಇಲ್ಲ. ಈ ಜಿಲ್ಲಾ ಆಸ್ಪತ್ರೆ, ಆಮೇಲೆ ವಿಮ್ಸು ಆಮೇಲೆ ಇವರೆಲ್ಲ ರೆಸ್ಪಾನ್ಸೇ ಇಲ್ಲ. ಅಸಲು ಜನಕ್ಕೆ ರೆಸ್ಪಾನ್ಸ್, ನಮ್ಮಂಥ ಪ್ರತಿನಿಧಿಗಳಿಗೆ ರೆಸ್ಪಾನ್ಸ್ ಕೊಡೋದಿಲ್ಲ. ಈಗ ಕಷ್ಟ ಐತೆ, ಬಡವರು ಬಂದಾರ ಅಂತ ಹೇಳಿದ್ರೆ ನಮ್ಮ ಮಾಮೂಲು ಸಾಮಾನ್ಯ ಜನಕ್ಕೆ ಏನು ಕೊಡ್ತಾರೆ ಇವರು? ನೋಡ್ರಿ ಸರ್, ಒಳಗಡೆ ಹೆಣ ಇಟ್ಕೊಂಡು ಹೊರಗಡೆ ಡೆಕೋರೇಷನ್ ಮಾಡ್ತಾರಲ್ಲ ಸರ್, ಅಥವಾ ಗಿಡ ಮತ್ತೊಂದು ಇಡ್ತಾರಲ್ಲ, ಏನಿದು? ಎತ್ತು ಹೋಗ್ತಿದೆ, ಎತ್ತು ಸಾಕ್ತಿದೆ ನಮ್ಮ ರಾಜ್ಯ. ಇಲ್ಲಿ ನಮ್ಮ ಜಮೀರ್ ಅಹಮದ್ ಉಸ್ತುವಾರಿ ಮಂತ್ರಿ ಆಗ್ಯಾರಲ್ಲ, ಅವ್ರಿಗೆ ಜ್ಞಾನನೇ ಇಲ್ಲ ಅವರಿಗೆ. ಅವರು ಬರೀ ಅವ್ರಿಗೆ ದುಡ್ಡು ಮಾಡಬೇಕು, ಲೂಟಿ ಮಾಡಬೇಕು, ವಸತಿ ಸಚಿವಂದಾಗ್ಯಾನ ದುಡ್ಡು ಹೊಡಿಬೇಕು, ಫಂಡ್ ಮಾಡಬೇಕು, ಸಿದ್ದರಾಮಯ್ಯ ಒಳ್ಳೆನಾಗಬೇಕಂತ ಸಾಯ್ತಾನೆ ಹೊರತು ಇಲ್ಲಿ ಜನರ ಕಷ್ಟನೇ ಆಲಿಸಬಲ್ಲ. ಬಾಣಂತರು 9 ಜನ ಇತ್ತೀಚೆಗೆ 9 ಜನ ಆಗಿರ್ಬೋದು, 5 ಜನ ಇದಾಗ್ಯಾರ. ಅದ್ರ ಬಗ್ಗೆ ಕ್ರಮ ಏನು ತಗೋಣ ಇವರು? ಅಧಿಕಾರಿಗಳ ಮೇಲೆ ಏನು ಕ್ರಮ ತಗೋಣ? ಒಂದೇ ಸಲ ಬಂದು ವಿಸಿಟ್ ಕೊಡ್ತಾನೆ ಆಸ್ಪತ್ರೆಗೆ. ಇಷ್ಟೆಲ್ಲ ಜನ ಒಯ್ಕೊಂತದಾರ. ನಮ್ಮ ಮಾಜಿ ಸಚಿವರು ಸೋಮಶೇಖರ ಜನಾರ್ದನ್ ಸಾರು, ನಮ್ಮ ಜಿಲ್ಲಾಧ್ಯಕ್ಷರು, ಅವ್ರು ಎಷ್ಟು ಹೋರಾಟ ಮಾಡ್ತಾರೆ, ಕೇಳ್ತಾರೆ. ಮನೆ ಅಶೋಕ್ ಸರ್ ಅವ್ರು ಬಂದು ಹೋಗ್ಯಾರ. ಇವ್ರು ಒಂದು ಕ್ಯಾರಿ ಅಂತದ್ರಲ್ಲ, ಇವತ್ತೇನು ಗುಂಡೂರಾವ್ ಬರ್ತಾನೆ ಸಾಯಂಕಾಲ ಅಂತೇಳಿ, ಇವ್ರೇನು ಗಾರ್ಡನು ಕಟ್ಟಿಗೆ ಹೂವು ಹಚ್ಚ ಹಸಿರು ಮಾಡಕ್ಕೆ ಬಂತಾರ. ಪಟ್ಟು ಜನರ ಬದುಕಿನ ಹಸಿರು ಮಾಡಲಿ ಸರ್. ಒಂದು ಕಾಲದಲ್ಲಿ ನೋಡಿ, ಈ ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಬೇರೆ ಜಿಲ್ಲೆಯ ಜಿಲ್ಲಾಸ್ಪತ್ರೆಗಳಿಗೆ ಮಾದರಿಯಾದಂಥ ಜಿಲ್ಲಾಸ್ಪತ್ರೆ, ಸನ್ಮಾನಗಳನ್ನು ಪಡೆದಂಥ ಜಿಲ್ಲಾಸ್ಪತ್ರೆ ಇದು. ಆದರೆ
ಇವತ್ತು ನಮ್ಮ ದುರ್ದೈವ ನೋಡಿ ಅದೇ ಜಿಲ್ಲಾಸ್ಪತ್ರೆಯ ಮುಂದೆ ಬಂದು ನೋಡಿ ಇಂಥ ಜಿಲ್ಲಾಸ್ಪತ್ರೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ರಂಜಿತ್. ಅನಂತರ ಸಾವಾದ್ರೂ ಕೂಡ ಸರ್ಕಾರ ಅಲರ್ಟ್ ಆಗಿರ್ಲಿಲ್ಲ, ಸಚಿವರು ಅಲರ್ಟ್ ಆಗಿರ್ಲಿಲ್ಲ. ರಿಪಬ್ಲಿಕನ್ ಅತಿ ದೊಡ್ಡ ಅಭಿಯಾನ ಮಾಡೋದಕ್ಕೆ ಶುರುವಾಯಿತು. ಈಗ ಸರ್ಕಾರ ಅಲರ್ಟ್ ಆಗಿದೆ, ವಿಪಕ್ಷ ನಾಯಕರು ಅಲರ್ಟ್ ಆದ್ರು ಅಂತ ಹೇಳ್ತಾ ಇದೀವಿ. ಬೆಳಗ್ಗೆ ತಾನು ಜಯಪ್ರಕಾಶ್ ಶೆಟ್ಟರ್ ಒಂದು ಮಾತು ಹೇಳ್ತಾ ಇದ್ರು, ಸಿಎಂ ಆದಿಯಾಗಿ ಯಾರೊಬ್ಬ ದೊಡ್ಡ ಅಧಿಕಾರಿ ಅಥವಾ ಸಚಿವರಲ್ಲಿ ಭೇಟಿ ಕೊಡ್ತಾರೆ ಅಂದ್ರೆ ಯಾವುದು ಸರಿ ಇರಲ್ವೋ ಎಲ್ಲವೂ ಕೂಡ ಸರಿಯಾಗ್ಬಿಡುತ್ತೆ ಅಂತ. ಹಾಗಾಗಿದೆ ಈಗ. ಆರೋಗ್ಯ ಸಚಿವರು ಬರ್ತಾರೆ ಅಂದ ತಕ್ಷಣ ಜಿಲ್ಲಾಸ್ಪತ್ರೆಯನ್ನ ಸಿಂಗಾರ ಮಾಡಿಬಿಟ್ಟಿದ್ದಾರಂತೆ ಅಲ್ಲಿನ ಸಿಬ್ಬಂದಿ. ಸಚಿವರು ಬರುವಾಗ ಎಲ್ಲ ಸಿಂಗಾರ ಆಗಿದೆ, ಅಲಂಕಾರ ಆಗ್ತಾ ಇದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಧ್ಯಾಹ್ನ ಬರ್ತಾರೆ ಅನ್ನೋ ಕಾರಣಕ್ಕೆ ಆಸ್ಪತ್ರೆ ಮುಂದೆ ಹೂವಿನ ಕುಂಡ ತಂದಿಡ್ತಿದ್ದಾರಂತೆ ಸಿಬ್ಬಂದಿ ಅಧಿಕಾರಿ ವರ್ಗ ಸಚಿವರನ್ನ ಮೆಚ್ಚಿಸುವಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ. ಹೊರಗಡೆಯಿಂದ ಹೂವಿನ ಗಿಡಗಳನ್ನ ತಂದಿಡ್ತಿದ್ದಾರಂತೆ ಸಿಬ್ಬಂದಿ. ರಿಪಬ್ಲಿಕಾಣದಿಂದ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್. ನಿನ್ನೆ ಅದೇ ಜಾಗದಲ್ಲಿ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಬೆಳಗ್ಗೆ 6 ಗಂಟೆಗೆ ಬಳ್ಳಾರಿ ತಲುಪಿದ್ರು, ಜಿಲ್ಲಾಸ್ಪತ್ರೆಗೆ ವಿಸಿಟ್ ಕೊಟ್ಟರು. ಅಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡೋಣ ಅಂತ. ಬಟ್ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇತ್ತು ಅಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು. ಬಟ್ ಇವತ್ತು ನೆಕ್ಸ್ಟ್ ಡೇ, ನಿನ್ನೆ ದಿನ ಕಟ್ ಮಾಡಿ ಇವತ್ತು ಓಪನ್ ಮಾಡಿ ಹೆಂಗಿದೆ ನೋಡಿ ದೃಶ್ಯ. ಜಿಲ್ಲಾಸ್ಪತ್ರೆಯಲ್ಲಿ ಹೂವಿನ ಕುಂಡ ಬಂದ್ಬಿಡ್ತು. ಕಾರಣ ಇಷ್ಟೇ, ರಿಪಬ್ಲಿಕನ್ ನಿರಂತರ ಅಭಿಯಾನ ಮಾಡ್ತಲ್ಲ, ಆರೋಗ್ಯ ಸಚಿವರು ಅಲರ್ಟ್ ಆದ್ರಲ್ಲ, ಹೋಗ್ತೀನಪ್ಪ ಭೇಟಿ ಕೊಡ್ತೀನಿ ನಾನು ಅಂತ ಅಂದ್ರು. ಮಧ್ಯಾಹ್ನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬೆಳಗ್ಗೆ ಈ ರೀತಿ ಅಲಂಕಾರ ಮಾಡೋದಕ್ಕೆ ಶುರು ಆಗಿದೆ. ಮೇಲೆಲ್ಲ ತಳುಕು ಒಳಗೆ ಹುಳುಕು ಅನ್ನುವಂಥ ಮಾತು ನಿಮ್ಗೆ ಗೊತ್ತಿರಬಹುದು. ಮೇಲಿಷ್ಟೆಲ್ಲ ಸಿಂಗಾರ ಮಾಡಿದ್ರೆ ಒಳಗಡೆ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸೋದು ಯಾರು? ನೀವೆಷ್ಟೇ ಹೂವಿನ ಕುಂಡ ತಂದಿಟ್ಟು ಹೂಗಳನ್ನ ಕಟ್ಟಿ ಅಲಂಕಾರ ಮಾಡ್ತೀರಿ ಅಂದ್ರೆ ಒಳಗಡೆ ಬರುವಂತ ರೋಗಿಗಳ ಜೀವಕ್ಕೆ ನೀವು ಗ್ಯಾರಂಟಿ ಕೊಡಲ್ಲ ಅಂದ್ರೆ ಇದೆಲ್ಲ ಮಾಡಿ ಏನು ಪ್ರಯೋಜನ? ಯಾರನ್ನು ಮೆಚ್ಚಿಸೋಕೆ ಇದೆಲ್ಲ ಪ್ರಶ್ನೆ? ಇದನ್ನ ಮೆಚ್ಚಿಸ್ಬೇಡಿ ಸ್ವಾಮಿ. ರೋಗಿಗಳು ಜೀವ ಉಳಿಸ್ಕೊಟ್ರೆ ಸಾಕಾಗಿದೆ. ಜಿಲ್ಲಾಸ್ಪತ್ರೆಗೆ ಬರುವಂತ ರೋಗಿಗಳು ಆರಾಮಾಗಿ ಆಚೆ ಬಂದ್ರೆ ಸಾಕಾಗಿದೆ. ನೋಡಿ, ಬಳ್ಳಾರಿಯ ಜಿಲ್ಲಾಸ್ಪತ್ರೆ 25 ದಿನದಲ್ಲಿ 5 ಜನ ಮೃತಪಟ್ಟಿದ್ದಾರೆ. ನಾವು ನಿನ್ನೆ ಒಳಗಡೆ ಹೋಗಿದ್ದೀವಿ, ಗಬ್ಬೆದ್ದು ನಾರ್ತಾ ಇದೆ. 5 ಜನ ಬಾಣಂತಿಯರ ಸರಣಿ ಸಾವು ಸರ್ಕಾರಕ್ಕೆ ಮುಜುಗರ ತಂದಿದೆ. ಇದರ ನಡುವೆ ಇವತ್ತು ಮುಖ್ಯಮಂತ್ರಿಗಳು ಚಾಟಿ ಬೀಸಿದ್ರು ಅಂತೇಳಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತರಾತುರಿಯಲ್ಲಿ ಮಾನ್ಯ ಮಂತ್ರಿಗಳು ಬರ್ತಾ ಇದ್ದಾರೆ. ಮಂತ್ರಿಗಳಿಗೆ ಗೊತ್ತಿಲ್ಲ, ಜಿಲ್ಲಾಸ್ಪತ್ರೆಯ ಒಳಗಡೆ ಆ ಮೃತಪಟ್ಟಂಥ ಬಾಣಂತಿಯರ ತಂದೆ ತಾಯಿಯರ ಕಣ್ಣೀರು, ಆ ಮಕ್ಕಳು ಕಣ್ತೆರೆಯುವ ನಡುವೆ ಮುನ್ನವೇ, ಪ್ರಪಂಚ ನೋಡೋದಕ್ಕಿಂತ ಮುಂಚೆವೇ ತಾಯಿಯನ್ನು ಕಳ್ಕೊಂಡು ತಬ್ಬಲಿಗಳಾಗಿದ್ದಾರೆ. ಆದರೆ ಮಂತ್ರಿಗಳು ಬರ್ತಾರೆ ಅಂಥೇಳಿ ಸಿಬ್ಬಂದಿಗಳು ನೋಡಿ ಇವತ್ತು ಜಿಲ್ಲಾಸ್ಪತ್ರೆ ಅಂದಾಚಂದವನ್ನು ಚಂದ ಮಾಡೋದಕ್ಕೆ ಗಿಡಗಳನ್ನೆಲ್ಲ ತಂದಿಟ್ಟಿದ್ದಾರೆ. ಇಲ್ಲಿರುವಂಥ ಸಿಬ್ಬಂದಿ ಗಿಡಗಳನ್ನು ತಂದು ಆಸ್ಪತ್ರೆ ಚಂದ ಕಾಣಬೇಕಲ್ಲ, ಮಂತ್ರಿಗಳು ಬರ್ತಾರಲ್ಲ, ಆರೋಗ್ಯ ಸಚಿವರು ಬರ್ತಾರಲ್ಲ, ಬಡವರು ಸತ್ತು ಹೋಗಲಿ ಏನೇ ಆಗಲಿ ತೊಂದರೆ ಇಲ್ಲ ಅವರಿಗೆ. ಆಸ್ಪತ್ರೆ ಚೆನ್ನಾಗಿ ಕಾಣಬೇಕು, ನೋಡೋದಕ್ಕೆ ಅಂದ ಚಂದ ಇರಬೇಕಲ್ಲ, ಹಸಿರೆಲ್ಲ ಸುತ್ತಮುತ್ತ ಇರಬೇಕಲ್ಲ. ಹಾಗಾಗಿ ಏನು ಕ್ವಾಲಿಟಿ ಚಿಕಿತ್ಸೆ ಕೊಡ್ತಾ ಇದ್ದೀರಿ ಅನ್ನೋದು ಬೇಕಾಗಿಲ್ಲ, ಆಸ್ಪತ್ರೆ ಚಂದ ಕಾಣಬೇಕು. ಆಸ್ಪತ್ರೆಗೆ ಮಂತ್ರಿಗಳು ಬರ್ತಾರೆ, ಮಂತ್ರಿಗಳಿಗೆ ನಾವು ಬೇಷ್ ಅನ್ಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಲೆಕ್ಕಾಚಾರವೋ ಏನೋ ಗೊತ್ತಿಲ್ಲ. ನನ್ನ ಜೊತೆಲಿ ಕೆಲ ಇಲ್ಲಿನ ಸ್ಥಳೀಯರಿದ್ದಾರೆ, ಮತ್ತು ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಏನ್ರಿ ಸರ್ ಇದು ಒಳಗೆ ಗೆಬ್ಬೆದ್ದು ನಾರ್ತಾ ಇದೆ ಆಸ್ಪತ್ರೆ ನೋಡಿದ್ರೆ ಇವತ್ತು ರಾಜ್ಯದಾದ್ಯಂತ ಏನ್ರಪ್ಪ ಇಂಥ ಆಸ್ಪತ್ರೆ, ಜನ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಅಂದ ಚರ್ಮ ಡೆಕೋರೇಷನ್ ಎಲ್ಲ ಯಾಕೆ ಬೇಕು ಸರ್? ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಸ್ವಾಮಿ. ಇಲ್ಲಿ ಇರೋ ನಮ್ಮ DHO ಅವ್ರು ಎದುರಲ್ಲ ರಮೇಶ್ ಕುಮಾರ್ ಅಂತೇಳಿ, ಅವ್ರ ಮಕನೇ ಯಾರೂ ನೋಡಿಲ್ಲ, ಅವ್ರು ಏನು ಕೆಲಸ ಮಾಡ್ತೇ ಇಲ್ಲ. ಈ ಜಿಲ್ಲಾ ಆಸ್ಪತ್ರೆ, ಆಮೇಲೆ ವಿಮ್ಸು ಆಮೇಲೆ ಇವರೆಲ್ಲ ರೆಸ್ಪಾನ್ಸೇ ಇಲ್ಲ. ಅಸಲು ಜನಕ್ಕೆ ರೆಸ್ಪಾನ್ಸ್, ನಮ್ಮಂಥ ಪ್ರತಿನಿಧಿಗಳಿಗೆ ರೆಸ್ಪಾನ್ಸ್ ಕೊಡೋದಿಲ್ಲ. ಈಗ ಕಷ್ಟ ಐತೆ, ಬಡವರು ಬಂದಾರ ಅಂತ ಹೇಳಿದ್ರೆ ನಮ್ಮ ಮಾಮೂಲು ಸಾಮಾನ್ಯ ಜನಕ್ಕೆ ಏನು ಕೊಡ್ತಾರೆ ಇವರು? ನೋಡ್ರಿ ಸರ್, ಒಳಗಡೆ ಹೆಣ ಇಟ್ಕೊಂಡು ಹೊರಗಡೆ ಡೆಕೋರೇಷನ್ ಮಾಡ್ತಾರಲ್ಲ ಸರ್, ಅಥವಾ ಗಿಡ ಮತ್ತೊಂದು ಇಡ್ತಾರಲ್ಲ, ಏನಿದು? ಎತ್ತು ಹೋಗ್ತಿದೆ, ಎತ್ತು ಸಾಕ್ತಿದೆ ನಮ್ಮ ರಾಜ್ಯ. ಇಲ್ಲಿ ನಮ್ಮ ಜಮೀರ್ ಅಹಮದ್ ಉಸ್ತುವಾರಿ ಮಂತ್ರಿ ಆಗಿರಲ್ಲ, ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಅವರು ಬರೀ ಅವ್ರಿಗೆ ದುಡ್ಡು ಮಾಡಬೇಕು, ಲೂಟಿ ಮಾಡಬೇಕು, ಹೊಸ ಸಚಿವಂದಾಗಿ ದುಡ್ಡು ಹೊಡಿಬೇಕು, ಫಂಡ್ ಮಾಡಬೇಕು, ಸಿದ್ದರಾಮಯ್ಯ ಒಳ್ಳೆನಾಗಬೇಕಂತ ಸಾಯ್ತಾನೆ ಹೊರತು ಇಲ್ಲಿ ಜನರ ಕಷ್ಟನೇ ಆಲಿಸಬಲ್ಲ. ಬಾಣಂತರು 9 ಜನ ಇತ್ತೀಚೆಗೆ 9 ಜನ ಆಗಿರ್ಬೋದು, 5 ಜನ ಇದಾಗ್ಯಾರ. ಅದ್ರ ಬಗ್ಗೆ ಕ್ರಮ ಏನು ತಗೋಣ ಇವರು? ಅಧಿಕಾರಿಗಳ ಮೇಲೆ ಏನು ಕ್ರಮ ತಗೋಣ? ಒಂದೇ ಸಲ ಬಂದು ವಿಸಿಟ್ ಕೊಡ್ತಾನೆ ಆಸ್ಪತ್ರೆಗೆ. ಇಷ್ಟೆಲ್ಲ ಜನ ಒಯ್ಕೊಂತದಾರ. ನಮ್ಮ ಮಾಜಿ ಸಚಿವರು ಸೋಮಶೇಖರ್ ರೆಡ್ಡಿ, ಜನಾರ್ದನ್ ಸಾರು, ನಮ್ಮ ಜಿಲ್ಲಾಧ್ಯಕ್ಷರು ಅವ್ರು ಎಷ್ಟು ಹೋರಾಟ ಮಾಡ್ತಾರೆ, ಕೇಳ್ತಾರೆ. ಮೊನ್ನೆ ಅಶೋಕ್ ಸರ್ ಅವ್ರು ಬಂದು ಹೋಗ್ಯಾರ. ಇವ್ರು ಒಂದು ಕ್ಯಾರಿ ಅಂತದ್ರಲ್ಲ, ಇವತ್ತೇನು ಗುಂಡೂರಾವ್ ಬರ್ತಾನೆ ಸಾಯಂಕಾಲ ಅಂತೇಳಿ, ಇವ್ರೇನು ಗಾರ್ಡನು ಕಟ್ಟಿಗೆ ಹೂವು ಹಚ್ಚ ಹಸಿರು ಮಾಡಕ್ಕೆ ಬಂತಾರ. ಪಟ್ಟು ಜನರ ಬದುಕಿನ ಹಸಿರು ಮಾಡಲಿ ಸರ್. ಒಂದು ಕಾಲದಲ್ಲಿ ನೋಡಿ, ಈ ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಬೇರೆ ಜಿಲ್ಲೆಯ ಜಿಲ್ಲಾಸ್ಪತ್ರೆಗಳಿಗೆ ಮಾದರಿಯಾದಂಥ ಜಿಲ್ಲಾಸ್ಪತ್ರೆ, ಸನ್ಮಾನಗಳನ್ನು ಪಡೆದಂಥ ಜಿಲ್ಲಾಸ್ಪತ್ರೆ ಇದು. ಆದರೆ ಇವತ್ತು ನಮ್ಮ ದುರ್ದೈವ ನೋಡಿ ಅದೇ ಜಿಲ್ಲಾಸ್ಪತ್ರೆಯ ಮುಂದೆ ಬಂದು ನೋಡಿ ಇಂಥ ಜಿಲ್ಲಾಸ್ಪತ್ರೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ರಂಜಿತ್.